ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಚುನಾವಣೆ ಟ್ರಾನ್ಸ್ಪರೆನ್ಸಿ ಆಗಿ ನಡೀಲಿ. ಸೊ ಗೆಲ್ಲಿ, ಯಾರು ಬೇಕಾದ್ರೂ ಗೆಲ್ಲಿ, ನಾವೇನು ಅದಕ್ಕೇನು ಬೇಜಾರೇನಿಲ್ಲ. ಮನ್ಮೂಲು, ಕೋಆಪ್ರೇಟಿವು, DC ಬ್ಯಾಂಕು ಎಲ್ಲ ಈ ವರ್ಷ ಚುನಾವಣೆ ಇದೆ. ಮುಂದೆ ಏಪ್ರಿಲ್ ಮೇಗೆ ಲೋಕಲ್ ಬಾಡಿನೂ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರುತ್ತೆ ಎಲ್ಲವೂ. ನಾವು ಈಗ ಸರ್ಕಾರ ಕೋರ್ಟ್ಗೆ ಅಪ್ರೂವೇಟ್ ಕೊಟ್ಬಿಟ್ಟಿದ್ದೀವಿ, ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಕೋರ್ಟಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನ್ ಹೋಗಬೇಕಾಗಿದೆ. ಕೋರ್ಟ್ ಕೇಸ್ ಇದ್ದಿದ್ದರಿಂದ, ಕೇಸ್ ಇಲ್ಲದೆ ಇದ್ದರೆ ಚುನಾವಣಾ ಆಯೋಗನೇ ತೀರ್ಮಾನ ತೊಗೊಂಡೋಗ್ತಿತ್ತು. ಹಲವಾರು ಪಬ್ಲಿಕ್ ಲಿಟಿಗೇಷನು, ಸರ್ಕಾರದ ಅಬ್ಸರ್ವೇಷನ್ ಇವೆಲ್ಲ ಇತ್ತು. ಈಗ ನಾವು ರೆಡಿ ಇದ್ದೀವಿ ಅಂತ ನಾವು ಲೆಟ್ರ್ ಬರೆದ ಮೇಲೆ ಈಗ ಉಳಿದಿರ್ತಕ್ಕಂಥದ್ದು ಪಬ್ಲಿಕ್ ಲಿಟಿಗೇಷನ್ ಏನಿದೆ ಅದ್ರ ಮೇಲೆ ಇಯರ್ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಇಶ್ಯೂ ಆಗಬೇಕು ಹೈಕೋರ್ಟಿಂದ. ಅದು ಬಹುಶಃ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ, ಏಪ್ರಿಲ್ ಮೇನಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ. ಅಷ್ಟರೊಳಗಡೆ ಅವರು ಮುಂದಿನ ತಿಂಗಳೊಳಗಡೆ ಏನಾದ್ರು ಡೈರೆಕ್ಷನ್ ಆಯೋಗಕ್ಕೆ ಬಂದರೆ, ಆಯೋಗ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ, ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಿಲಲ್ಲಿ ಮಕ್ಕಳುಗಳ ಎಕ್ಸಾಮ್ ಮುಗಿದ ಮೇಲೆ ಮೇನಲ್ಲಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಾಗಿದೆ. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.